ಬರಪೀಡಿತ ಜಿಲ್ಲೆ ಅನ್ನುವ ಹಣೆಪಟ್ಟಿ ಹೊಂದಿದ್ದ ವಿಜಯಪುರ ಜಿಲ್ಲೆ ಈಗ ಬದಲಾಗಿದೆ. ನೀರಾವರಿ ಯೋಜನೆಯಿಂದ ಜಿಲ್ಲೆಯಲ್ಲಿ ಉತ್ತಮ ಬೆಳೆಗಳಾಗ್ತಾ ಇವೆ. ಹಸಿರೀಕರಣ ಹಾಗೂ ಕ್ಷೀರಕ್ರಾಂತಿಯತ್ತ ಮಹತ್ವದ ಬದಲಾವಣೆಗಳಾಗ್ತಾ ಇವೆ. ಬಬಲೇಶ್ವರ ಕ್ಷೇತ್ರದಲ್ಲಿ ಕ್ಷೀರಕ್ರಾಂತಿ ಆರಂಭ. ರೈತರಿಗೆ ಲಾಭದಾಯಕ ಹೈನೋದ್ಯಮದ ತರಬೇತಿ. ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಸದ್ದಿಲ್ಲದೆ ಕ್ಷೀರಕ್ರಾಂತಿಯಾಗುತ್ತಿದೆ. ಬಬಲೇಶ್ವರ ಕ್ಷೇತ್ರದ ಆಯ್ದ ರೈತರಿಗೆ ಹೈನೋದ್ಯಮದಲ್ಲಿ ತರಬೇತಿ ನೀಡಿ ಕ್ಷೀರಕ್ರಾಂತಿ ಮಾಡಲಾಗುತ್ತಿದೆ. 2013ರಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಎಂಬಿ ಪಾಟೀಲ್ ನೀರಾವರಿಗೆ ಆದ್ಯತೆ ನೀಡಿದ್ರು. ಜೊತೆಗೆ ಕೋಟಿ ವೃಕ್ಷ ಅಭಿಯಾನದ ಮೂಲಕ 5 ಕೋಟಿ ಸಸಿಗಳನ್ನು ನೆಟ್ಟು ಜಿಲ್ಲೆಯಲ್ಲಿ ಹಸಿರೀಕರಣ ಶುರು ಮಾಡಿದ್ರು. ಇದೀಗ ಕ್ಷೀರಕ್ರಾಂತಿ ನಡೀತಾ ಇದೆ. ನಿಡೋಣಿ, ನಾಗರಾಳ, ಕುಮಟೆ, ಅರ್ಜುನಗಿ, ಜಾಲಗೇರಿ, ಯಕ್ಕುಂಡಿ, ಟಕ್ಕಳಕಿ, ಬಾಬಾನಗರ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಹೈನುಗಾರಿಕೆಯಲ್ಲಿ ಆಸಕ್ತಿ ಇರುವ ರೈತರನ್ನ ಗುರುತಿಸಿ ಆಧುನಿಕ ವಿಧಾನಗಳ ಮೂಲಕ ತರಬೇತಿ ಕೊಡಿಸಿದ್ದಾರೆ. ಅಕ್ಷಯ ಕಲ್ಪ ಮತ್ತು ಕೃಷಿ ಕಲ್ಪ ಸಂಸ್ಥೆ ಹಾಗೂ ಬಿಎಲ್ಡಿಇ ಸಂಸ್ಥೆ ಜೊತೆಯಾಗಿ ಈ ಕೆಲಸ ನಡೆಯುತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಅಕ್ಷಯ ಕಲ್ಪದವರು ಯಾರು ಒಂದು 3000 ಜನ ಫಾರ್ಮರ್ಸ್ ತಿಪ್ಟೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಒಬ್ಬ ಫಾರ್ಮರು 1.5 to 2 lakh rupees ಗಳಿಸ್ತಾರೆ ಪರ್ ಮಂತ್. 1.5 to 2 lakh rupees ಪರ್ ಮಂತ್ ಅಂತಂದರೆ ಅದೊಂದು ನೌಕರಿ ಇದ್ದಂಗೆ. ಸೊ ಫಾರ್ಮರ್ಸ್ದು ಯಾವತ್ತು ಇನ್ಕಮ್ ಜಾಸ್ತಿ ಆಗುತ್ತೆ, ಅವ್ರು ತಾವೇ ಇಂಪ್ರೂವ್ ಆಗ್ತಾರೆ. ಬೇರೆ ಒಬ್ಬರು ನೋಡಿ ಇನ್ನೊಬ್ರು ಕಲಿತಾರೆ. ಆ ರೀತಿ ನಾವು ಒಂದು ಸುಮಾರು 150 ಜನ ಫಾರ್ಮರ್ಸ್ ಒಂದಿಗೆ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಕೃಷಿ ಕಲ್ಪ, ಅಕ್ಷಯ ಕಲ್ಪ ಮತ್ತು BLD ಒಂದು ಸಹಯೋಗದೊಂದಿಗೆ. ಸಾಂಪ್ರದಾಯಿಕ ಹೈನುಗಾರಿಕೆ ಅಲ್ಲದೆ ರೈತರಿಗೆ ಆಧುನಿಕ ತರಬೇತಿ ನೀಡಿ ಹಸುವಿಗೆ ವೈಜ್ಞಾನಿಕ ಕೊಟ್ಟಿಗೆ ನಿರ್ಮಾಣ ಮಾಡುವುದು, ಆರೋಗ್ಯ, ಸ್ವಚ್ಛತೆ, ಗುಣಮಟ್ಟದ ಹಾಲಿನ ಉತ್ಪಾದನೆ ಬಗ್ಗೆ ತರಬೇತಿ ನೀಡಲಾಗಿದೆ. ಪರಿಣಾಮ ಈಗ ಬಬಲೇಶ್ವರ ಕ್ಷೇತ್ರದಲ್ಲಿ 100ಕ್ಕೂ ಅಧಿಕ ಕುಟುಂಬಗಳು ಹೈನೋದ್ಯಮದಲ್ಲಿ ಕ್ರಾಂತಿಯನ್ನೇ ಮಾಡಿವೆ. ಹಲವು ರೈತರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ. ರಾಸಾಯನಿಕ ಆಹಾರ ಬಳಸದೆ ಕಡಿಮೆ ಖರ್ಚಿನಲ್ಲಿ ಪೋಷಕಾಂಶವುಳ್ಳ ಆಹಾರ, ಮೇವು, ನೀರಿನ ಮೂಲಕ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ ರೈತರು. BLDE ಸಂಸ್ಥೆಯಿಂದ ಎಂಬಿ ಪಾಟೀಲ್ ಸಾಹೇಬರು ಏನಿವಾಗ ಕೈಗಾರಿಕಾ ಸಚಿವರು ಇರ್ತಾರ, ಅವರೊಂದು ಈ ಅಕ್ಷಯ ಕಲ್ಪ, ಕೃಷಿ ಕಲ್ಪ ಜೊತೆ ಅವ್ರ ಸಹಯೋಗದೊಂದಿಗೆ ರೈತರಿಗೆಲ್ಲ ನಮಗೆ ಟ್ರೈನಿಂಗ್ ಕೊಡಕತ್ತರು. ಯಾವಾಗ ಟ್ರೈನಿಂಗ್ ಕೊಡಕತ್ತರು, ಆ ಟ್ರೈನಿಂಗ್ ನೋಡ್ಕೊಂಡು ಇನ್ಸ್ಪೈರ್ ಆಗಿ ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಇವತ್ತು ಅದರಿಂದ ನಾವು ಬೆನಿಫಿಟ್ ತೊಗೋತಾ ಇದ್ದೀವಿ. ತುಂಬ ಖುಷಿ ಆಗ್ತಿರೋದು. ಜೊತೆಗೆ ಆ ಕೃಷಿ ಜೊತೆಗೆ ನಾವು ಇವತ್ತು ಅಗ್ರಿಕಲ್ಚರನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಆಗಿ ಮಾಡೋದನ್ನು ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತೈತಿ. ಅದ್ರ ಜೊತೆಗೆ ಇದು ಹೈನೋದ್ಯಮವನ್ನು ನಾವು ಮಾಡ್ಕೊಂಡಿವಿ ಅಂತಂದರೆ ರೈತರಿಗೆ ಫೈನಾನ್ಸಿಯಲಿ ಯಾವುದೂ ಪ್ರಾಬ್ಲಮ್ ಬರೋಂಗಿಲ್ಲ. ಹೊಲಕ್ಕೆ ಗೊಬ್ಬರ ಆಗ್ಬೋದು, ಏನೇ ಆಗಲಿ. ಸದ್ಯ ಬಬಲೇಶ್ವರ ಕ್ಷೇತ್ರದಲ್ಲಿ ಹೈನೋದ್ಯಮ ರೈತರು ಕೃಷಿಯ ಜೊತೆಗೆ ನಿರತರಾಗಿದ್ದಾರೆ. ಹೈನೋದ್ಯಮದಲ್ಲಿ ತರಬೇತಿ ಪಡೆದು ಲಾಭದಾಯಕ ಹೈನುಗಾರಿಕೆ ಮಾಡುತ್ತಿದ್ದಾರೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.